ಸೊ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಉದ್ದ ಆಗೋಯ್ತು ವ್ಲಾಗು ಅಂತ ಹೇಳಿ ಅದನ್ನು ಪಾರ್ಟ್ 2 ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ನೆಕ್ಸ್ಟ್ ಮುಂದೆ ನಾವು ಎಲ್ಲಿ ಹೋಗಿದ್ದೀವಿ ಅಂತ ಫುಲ್ ವಿಡಿಯೋನ ಇದರಲ್ಲಿ ಹಾಕಿದ್ದೀನಿ, ಬನ್ನಿ ಹೋಗಿ ನೋಡೋಣ. ಸ್ವಾಗತ. ಸೊ ನಾವೀಗ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ತುಂಬ ವರ್ಷದಿಂದನೇ ಬಂದಿದ್ದು, ಈಗ ಮತ್ತೆ ಇನ್ನೊಮ್ಮೆ ಬಂದಿದ್ದೀವಿ ನಿಸರ್ಗಧಾಮ. ಅಲ್ಲಿಂದ ಮುಗಿಸ್ಕೊಂಡು ಸೊ ಬನ್ನಿ ನಿಮಗೂ ತೋರಿಸ್ತೀನಿ ನಿಸರ್ಗಧಾಮ ಹೇಗಿದೆ ಅಂತ. ಸೇಮ್ ಒಂದೇ ರೋಡು, ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಸ್ಟ್ರೈಟ್ ಒಂದೇ ರೋಡಲ್ಲಿ ಬಂದರೆ ಕುಶಾಲನಗರದಿಂದ ಒಂಚೂರು ಮುಂದೆ ನಿಸರ್ಗಧಾಮ ಸಿಗುತ್ತೆ. ನಿಸರ್ಗಧಾಮಕ್ಕೂ ಕೂಡ ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು. ಇವೆಲ್ಲ ಒನ್ ಡೇ ಟ್ರಿಪ್ ಥರ, ಎಲ್ಲ ಕಡೆನೂ ಆರಾಮಾಗಿ ಒನ್ ಡೇಲಿ ಸುತ್ತಾಡ್ಕೊಂಡು ಬಂದುಬಿಡ್ಬೋದು. ಏನೇ ಅಕ್ಕ, ಇಲ್ಲಿ ಇರೋದು ರೋಡು, ಏನೂ ಕೊಡಿಸೋದಿಲ್ಲ, ಹಂಗೆಲ್ಲ ಕೇಳಿದ್ರೆ ಕರ್ಕೊಂಡು ಹೋಗೋದಿಲ್ಲ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಅದಕ್ಕೆ ಊಟ ಮಾಡೋಣ ಅಂತ ಹೇಳಿ ನಾನು, ನಮ್ಮ ಅತ್ತಿಗೆ ಮೇಡಮ್ ಅವರು, ಆಮೇಲೆ ನಮ್ಮ ಪಾಪವರು ಬಂದಿದ್ದೀವಿ. ಈಗ ಇಲ್ಲೇ ಮೊಮೋಸ್ ಕೇಳ್ತಾಯಿದ್ರು. ಏನು ಕೇಳ್ತಿದ್ದಮ್ಮ? ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಯಾವುದ್ರಲ್ಲಿ ತಿಂದಿದ್ದು, ಟಿಬೆಟ್ ಕ್ಯಾಂಪಲ್ಲಿ ತಿಂದಿದ್ದು. ಒಂಥರ ಸಖತ್ತಾಗಿತ್ತು, ಸಖತ್ ಇಷ್ಟ ಆಗ್ಬಿಟ್ಟಿತ್ತು ನನಗೂ. ಅವ್ರಿಗೆ ತೊಗೊಂಡಿದ್ದು ಒಂದು ಪ್ಲೇಟ್ ಪಾರ್ಸಲ್ ಕೂಡ ಮಾಡಿಸ್ಕೊಂಡು ಹೋಗಿದ್ದು. ನಾವೀಗ ರೋಡ್ ಚೇಂಜ್ ಮಾಡಿಬಿಟ್ಟು ಬರಬೇಕಾದ್ರೆ, ಸೊ ಅದಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಹಾಗೆ ಇಲ್ಲೇ ನೋಡಿದ್ವಲ್ಲ, ಸೊ ಹಾಗಾಗಿ ಒಂದು ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಎರಡು ಪ್ಲೇಟ್ ಮೋಮೋಸ್, ಚಿಕನ್ ಮೋಮೋಸ್ ಆರ್ಡ್ರ್ ಮಾಡಿದ್ವಿ. ಮತ್ತೇನೂ ಇಲ್ಲ, ಗ್ಯಾಸ್ ಖಾಲಿ ಇರೋದ್ರಿಂದ ಏನೂ ಅಷ್ಟು ಸಿಗ್ತಾ ಇಲ್ಲ, ಕೆಲವೊಂದು ಮಾತ್ರ ಸಿಗ್ತಾ ಇರೋದಂತೆ. ಸೊ ಯಾವುದಿರುತ್ತೆ ಅದನ್ನೇ ಎಂಜಾಯ್ ಮಾಡಿಕೊಂಡು ಹೊರಟ್ಬಿಡೋಣ, ಬನ್ನಿ. ಹೇಳಮ್ಮ ಇನ್ನೊಂದು. ಪಾಪುನೇ ನಾಣ್ಣ ಕಾಪಿ ಮಾಡ್ಬಿಟ್ಟವನೇ, ಊಟ ನಿಮ್ಮದು ಎಣ್ಣೆ ನಮ್ಮದು ಅಂತ ಹೇಳ್ತಾ ಇದ್ದೆ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಆದರೂ ಅಷ್ಟೇನು ಚೆನ್ನಾಗಿದೆ, ಅದಕ್ಕೆ ಅಲ್ಲೇ ತಿನ್ನಬೇಕು. ಸುಳ್ಳು ಹೇಳ್ತೀರೇನ್ರೋ ಇಬ್ರು? ಮೇಡಮ್ ಡ್ರೆಸ್ ಕೋಡ್ ಅಂತ ಹೇಳಿದ್ರೆ ಐಸ್ ಕ್ರೀಮ್ ಅಲ್ಲ ಆಯ್ತಾ? ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮ್ ಇದೆ. ಅಷ್ಟೊಂದು ಹೇಳ್ಕೊಳ್ಳೋ ಸಮಯ ಓಕೆ ಪರವಾಗಿಲ್ಲ. ಹೊರಬೇಕಾ? ಏನಿದೀನು ಟೇಸ್ಟ್ ಮಾಡಿ ಎಲ್ರಿಗೂ ಹೇಳಿ ಹೆಂಗೈತೆ ಅಂತ. ಫೋರ್ಕ್ ಕೊಟ್ಟಿಲ್ಲ ಅಂತ ತಿಂತಲ್ಲ ಅಣ್ಣ. ಬೀಳ್ಸಿದೆ ಆಯ್ತಾ? ಇದು ಎಚ್ಕೊ ಮೋಮೋಸ್ ಹಾಕೋ ಸ್ವೀಟ್ ಇದೆ, ತಿನ್ಬಾರ್ದು ಅದರ. ಕೆಲವರೆಗೂ ತರ್ಸ್ಕೊಬಿಟ್ಟ ಅಣ್ಣ, ತಿನ್ನೋದು ಹೇಳ್ತಾನೆ. ಅವ್ನು ತರೋವರೆಗೂ ಎಲ್ಲ ತರ್ಸ್ಕೊತಾನೆ, ಆಮೇಲೆ ತಿನ್ನು ಅಂದರೆ ನಮ್ಮ ಹೊಟ್ಟೆ ಬರ್ತಾನೆ. ಅಬ್ಸರ್ವ್ ಮಾಡಿದ್ರನ್ನ ಎಷ್ಟು ಚೆನ್ನಾಗೈತೆ ಅಂತ ಡಿಫ್ರೆಂಟಾಗಿ ಕುಶಾಲನಗರದಲ್ಲೆಲ್ಲ ಹಾಕೋರೆ. ಡಸ್ಟ್ಬಿನ್ ನೋಡಿ ಬಾಟಲ್ ಶೇಪಲ್ಲಿ ಮಾಡಿ ಹಾಕಿದ್ದಾರೆ, ನೈಸ್. 60 ರೂಪೀಸು, ನಾವಿಬ್ಬರು ಇದ್ರಿಂದ 120 ಆಗಿದೆ. ಸೊ ಬೋರ್ಡ್ ಮೇಲೂ ಹಾಕಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಬೋಟಿಂಗ್ ಬಿಡೋ ಮಾಡ್ಬೋದು ನೀವು, ಬಟ್ ನಮ್ಮ ಹುಡುಗಿ ಬೇಡ ಅಂದರು, ಅದಕ್ಕೆ ನಾವು ಹೋಗ್ತಾಯಿಲ್ಲ. ಕಾವೇರಿ ನಿಸರ್ಗಧಾಮ, ವೆಲ್ಕಮ್ ಟು ಕಾವೇರಿ ನಿಸರ್ಗಧಾಮ. ಚೆನ್ನಾಗಿದೆ ಅಲ್ವಾ? ಒಂದು ತೂಗ ಸೇತುವೆ. ಸೊ ಇಲ್ಲಿ ಬೋಟಿಂಗ್ ಮಾಡ್ತಾ ಇದ್ದಾರೆ, ನೀವು ಕೂಡ ಮಾಡ್ಬೋದು. ನಮ್ಮೂರಲ್ಲೂ ಕೂಡ ತೂಗ ಸೇತುವೆ ಇದೆ, ಸೇಮ್. ಲಾಸ್ಟ್ ಟೈಮ್ ಹೋಗಲಿಲ್ಲ ನಾನು ಅಲ್ಲಿಗೆ, ನಿಮ್ಮ ವಿಡಿಯೋದಲ್ಲಿ ತೋರಿಸ್ಲಿಲ್ಲ. ಇದೇನು
ಬಾಯ್ ಬಾಯ್ ಯಜ್ಞ. ಎಷ್ಟು ಚೆನ್ನಾಗಿದೆ ಅಲ್ವಾ, ಹರಿತಾ ಇದೆ ನದಿ. ಹೆಂಗ ಅನ್ನಿಸ್ತು ಕಂದ, ಇಷ್ಟ ಆಯ್ತಾ? ಬೋಟ್ಗಳು ನೋಡಿದ್ರೆ ನನಗೂ ಬೋಟಲ್ಲಿ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಅಂತ ಹೇಳ್ತಾವನೆ. ಬಟ್ ಆದರೆ ಈಗ ಬೇಡ, ನಾವು ಬೇರೆ ಕಡೆ ಪ್ಲೇಸ್ಗೆ ಹೋಗಬೇಕು. ಸೊ ಲೇಟ್ ಆಗುತ್ತೆ ನಮ್ಗೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ. ನೆಕ್ಸ್ಟ್ ಟೈಮ್ ಇದಕ್ಕೆ ಅಂತಲೇ ಬರೋಣ, ಆಯಿತಾ? ಹಾಂ, ನೀನೇ ದೊಡ್ಡವನಾಗ್ತೀಯಲ್ಲ ಆವಾಗ ನೀನೇ ಓಡಿಸು, ಓಕೆ? ಪೋಸ್ಟರ್ ಇದೆ ಕಾವೇರಿ ಮಧ್ಯದ ನೋಡಿ, ಮರದ ಮೇಲೆ ಚಿತ್ರ ಬಿಡಿಸಿದ್ದಾರೆ, ಪೇಂಟಿಂಗ್ ಮಾಡಿದ್ದಾರೆ. ನಮ್ಮೂರ ಕಡೆ ಇದು ಕಾಮನ್, ನಾನು ತುಂಬ ಕಡೆ ನೋಡಿದ್ದೀನಿ ಇದನ್ನು. ಹುಲಿ ಅಲ್ಲ, ಸಾರಿ ಸಿಂಹ, ಏನದು ಗುಡ್ಡ ಅಂತ ಏನೋ ಒಂದು. ಚಿಪ್ಪು ಇದ್ದಾರೆ, ಕೊಡವ ಸಮಾಜದವ್ರದ್ದು. ಎಷ್ಟು ಚೆನ್ನಾಗಿದೆ ಅಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ. ನಾಯಿನೂ ಇದೆ, ಕೋಳಿ. ಸೇಮ್ ಇನ್ನೊಂದು ಕೊಡವ ಸಮಾಜದ್ದು ಹೆಂಗಸರದ್ದು ಕೂಡ ಒಂದು ಸಂಸ್ಕೃತಿನ ಇಲ್ಲೊಂದು ಸ್ಟ್ಯಾಚು ಹಾಕಿದ್ದಾರೆ, ಸೇಮ್ ಸ್ಟ್ಯಾಚು. ಹಾಂ, ತಣ್ಣಗೆ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಈಗ ಸಾಕತ್ತು ತಂಪಾಗಿದೆ ಮಾತ್ರ. ಹಾಂ, ಇಲ್ಲೊಂದು ಹೊಳೆ ಇದೆ, ಹಾಗಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಹೊಳೆ ಇದೆ, ಹಾಗಾಗಿ ಸಖತ್ ತಂಪಾಗಿದೆ. ನಮ್ಮ ಪಾಪಗೆ ಮಾತ್ರ ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ ಇಲ್ಲೆಲ್ಲ. ಎಲ್ಲ ಚೆನ್ನಾಗಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ, ನೋಡ್ಬೋದು. Thank you. ಅಲ್ಲಿ ತುಂಬ ಜನ ಇದ್ದಾರೆ, ಆ ಕಡೆಗೆ ಹೋಗ್ಬೇಕಷ್ಟೇ ನೀನು. ಸೊ ಚೆನ್ನಾಗಿ ನೀರು ಹರಿತಾ ಇದೆ ಎಲ್ಲ. ನಮ್ಮ ಪಾಪ ಅಂತೂ ಸಿಕ್ಕಾಬಿಡ ಎಂಜಾಯ್ ಮಾಡ್ತಾವನೆ. ಹೆಂಗ ಅನಿಸ್ತೈತಮ್ಮ ಕಂದ? ಇಲ್ಲ ನೋಡ, ಅವನಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ ನೀರಲ್ಲಿ ಆಟ ಆಡೋದಕ್ಕೆ. ಸೊ ಏ ಬೇಡ, ನಾನು ಆರಿಸ್ಬಿಡ್ತೀನಿ. ಸೊ ನೀರಲ್ಲಿ ಆಟ ಆಯಿತು, ಹೋಗ್ತಾ ಇದ್ದೀವಿ. ಸಿಕ್ಕಿದ ಜಾಗದಲ್ಲೆಲ್ಲ ಹೋಗಿ ಕೊಡ್ತಾಳೆ ನಮ್ಮ ಅದಕ್ಕೆ, ಕಾಡು ಮೊಳಗೆ ಮುಡ್ಕೊ ಅಂತ. ಅಂಜು ಸೊ ಈಗ ನೀರಲ್ಲೆಲ್ಲ ಒದ್ದಾಡಿ ಬಿದ್ದಾಡಿ ಎಲ್ಲ ಆಗೋಯ್ತು, ಬಟ್ಟೆ ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿದೆ. ಜಿಂಕೆ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಎಲ್ಲವ ನೆಕ್ಸ್ಟ್ ಪ್ಲೇಸ್ ಇಸ್ ಅ ಸಸ್ಪೆನ್ಸ್. ಇಲ್ಲಿಂದ ಮುಂದೆ ಯಾವುದು ನೆಕ್ಸ್ಟ್ ಪ್ಲೇಸ್ ಸಿಗುತ್ತೆ ಅದೇ ನೆಕ್ಸ್ಟ್ ಪ್ಲೇಸ್. ಸೊ ಬನ್ನಿ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಆಟ ಆಡ್ಕೊಂಡು ಬರೋಣ. ಇಲ್ಲಿ ಆಟ ಆಡೋದೆಲ್ಲ ಐತೆ, ಇದನ್ನು ಸ್ವಲ್ಪ ಎಂಜಾಯ್ ಮಾಡಬೇಕಲ್ವ ಬಂದಮೇಲೆ.
ಎಂಜಾಯ್ ಮಾಡೋಣ ಬನ್ನಿ ಎಂಜಾಯ್ ಮಾಡೋಣ. ಜಿಂಕೆಗಳಿದೆ ನೋಡಿ, ಹತ್ತಿರದಲ್ಲೇ ಇದೆ ಎಲ್ಲ. ಎಷ್ಟೊಂದಿದೆ. ನಾವು ಲಾಸ್ಟ್ ಟೈಮ್ ಬಂದಾಗಲೂ ನೋಡಿದ್ದು. ಎಷ್ಟು ಕೂತ್ಕೊಳ್ಳೋಕ್ಕೆ ಜಾಗ ಇದೆ. ಇಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಎಲ್ಲ ಆ್ಯಕ್ಟಿವಿಟೀಸ್ ಆಡೋದಕ್ಕೆ ಹೋಗ್ತಾರೆ. ನಮ್ಮ ಅದಕ್ಕೆ ಅಂತೂ ಇನ್ನೂ ಚಿಕ್ಕ ಮಗು ಓಡ್ತಾ ನಿಂತವಳೆ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡೋದು. ಇಬ್ಬರು ಹತ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಭಯ. ಬಂಗಾರು ಬ್ಯಾಲೆನ್ಸ್ ಮಾಡಿ ನಡೀರಿ. ಚೆನ್ನಾಗಿ ಸೌಂಡ್ ಮಾಡ್ತಿದೆ. ಅವ್ವ ನೋಡ್ರಿ ನಾವು ಅದಕ್ಕೆನಾ ಏನು ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಾವಳೆ. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದಷ್ಟು ಸ್ಪೇಸ್ ಇದೆ. ಸಖತ್ ಸೈಲೆಂಟಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸೀಟಿಂಗು ಫುಲ್ ಕಲ್ಲಲ್ಲೇ ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಇವರೊಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರಂತೆ, ತೋರಿಸಿ ಅಂತ ಇದ್ದಾರೆ, ನೋಡ್ಕೊಳ್ಳಿ. ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಮತ್ತೊಂದು ಪ್ಲೇಸ್ಗೆ ಹೋಗಬೇಕು. ಹಾಂ, ಕ್ಯಾಶ್ ನಿಂದು, ಶಾಪಿಂಗ್ ನಂದು. ವ್ಯಾಪಿ ಹಿಂಗಂತೇನೆ. ಶಾಪಿಂಗ್ ಅಂತ ಹೇಳಿ ತಲೆ ತಿಂದ್ಬಿಟ್ಟವಳೆ. ಕ್ರಾಕ್ಸು ಸ್ಲಿಪ್ಪರ್ಸ್ ಎಲ್ಲ ತೆಗೆಸ್ಕೊಂಡು ಕರ್ಕೊಂಡು ಹೋಗ್ತಾವಳೆ. ಕ್ರಾಕ್ಸ್ ತಗೊಂಡಿದ್ದು ನೀನು ಕಣೋ, ಸ್ಲಿಪ್ಪರ್ ಅಷ್ಟೇ ನಾನು. ಅಮ್ಮ ಒಂದು, ಮಗ ಒಂದು, ಇಬ್ಬರೂ ನಮ್ಮ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾವ್ರೆ. ಬನ್ನಿ ಹೋಗೋಣ, ಟೈಮಾಗಿದೆ. ಕ್ಲೋಸು. ಯಾರ್ಯಾರು ಟ್ಯೂಸ್ಡೇ ಬರ್ತೀರಾ ಬರೋಕ್ಕೆ ಹೋಗ್ಬೇಡಿ, ಆನೆ ಶಿಬಿರ ಇರಲ್ಲ ಅಂತೆ. ಸೊ ಬಾಕಿ ದಿನ ಇರುತ್ತೆ. ಇಲ್ಲಿ ನೋಡಿ ಹಸುಗಳು ಗುದಾಡ್ತಾ ಇದ್ದಾವೆ. ವೀಕ್ ಡೇಸಲ್ಲಿ ಬನ್ನಿ. ಟ್ಯೂಸ್ಡೇ ಒಂದು ದಿವಸ ಇರಲ್ಲ ಅಂತೆ, ಬಾಕಿ ಎಲ್ಲ ದಿವಸನೂ ಇರುತ್ತೆ. ಸೊ ಟ್ಯೂಸ್ಡೇ ಒಂದು ದಿವಸ ಬರೋದಕ್ಕೆ ಹೋಗ್ಬೇಡಿ, ಆನೆ ಶಿಬಿರ ಇರಲ್ಲ. ಸುಮ್ಮನೆ ಬಂದು ನೀರಲ್ಲಿ ಆಟಾಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ, ಇಷ್ಟು ದೂರ ಬಂದಾಗಿದೆ. ಸ್ವಲ್ಪ ಹೊತ್ತು ನೀರಲ್ಲಾದರೂ ಚೆನ್ನಾಗಿ ಆಟಾಡಿ ಹೋಗೋಣ. ಅಲ್ಲೇ ಹೋಗ್ಬಿಡುತ್ತಲ್ಲ. ಪಾಪು ಹೆಂಗಿದ್ಯಾ? ಅವ್ನು ಚಿಕ್ಕದ್ರಲ್ಲಿದ್ದಾಗಲೂ ಬಂದಿದ್ದ ನಾವು, ಮತ್ತೆ ಈಗ ಇನ್ನೊಂದು ಸರಿ. ನಿಂಗೆ ಆ್ಯಪ್ನ ಇದೆಯಾ ಕಂದ? ಚಿಕ್ಕದ ಪಾಪಲ್ಲಿದ್ದಾಗ ಬಂದಿದ್ದಾಗ ಅವ್ನು ಏನು ಕೇಳಿದ್ರು ಒಂದು ಉತ್ತರ ಹೇಳ್ತಾನೆ ಚೆನ್ನಾಗಿ. ಏನು ಹೇಳ್ತಾನೆ ಹೇಳಂಜವನು? ಏನು ಕೇಳಿದ್ರು ನೋಡಿದ್ದೆ. ಯಾವಾಗಲೂ ಹೇಳೋದು ಸೇಮ್ ಡೈಲಾಗ್, ಬಂದಿದೆ, ನೋಡಿದ್ದೆ, ನನಗೂ ಗೊತ್ತು ಅಂತ. ಯಾವಾಗಲೂ ಅದನ್ನೇ ಹೇಳ್ತಾನೆ. ಬಟ್ಟೆ ಅದ್ರ ಹತ್ರ ಬಟ್ಟೆ ಚಿನ್ನೋಣ ಬಿಡು, ಬೇಡ. ನಾನು ಒಬ್ಬಳೇ ನೀರೊಳಗಡೆ ಆಟ ಆಡ್ಬೇಕಂತೆ. ಮುಳುಗಿ ಹೇಳ್ತೀನಿ. ಓ ಬೇಗ ಫಾಸ್ಟಾಗಿ ಬರಬೇಕು ಅಂತ ಅಂತೂ ಅರ್ಜೆಂಟ್ ಮಾಡ್ಕೊಂಡು ಬೇಗ ಬಂದೆ. 4:15ಗೆ, ಆಲ್ಮೋಸ್ಟ್ 4:30 ಆಗಿತ್ತು, 35-36 ಆಗಿತ್ತು. ಅಂತೂ ಕೂಡ ಲಾಸ್ಟ್ಗೂ ಆನೆ ಶಿಬಿರ ಮಿಸ್ ಆಯಿತು. ಇವತ್ತಿಲ್ಲ, ಛೇ. ಅಂದಲ್ಲ ಅವ್ನು ಮಾಡ್ಕೊಳ್ತು ಬಿಡಲ್ಲ. ಆ ಥರ ತೂಗ ಸೇತುವೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮೂರದ್ದು ನಾನು ತೋರಿಸೇ ಇಲ್ಲ, ಬಟ್ ಇಲ್ಲಿದು ಏನಮ್ಮ ಹೆಸರು? ಚಿಕ್ಲಿ ಹೊಳೆ.
ಚಿಕ್ಲಿ ಹೊಳೆ ಅಂತ ಗ್ರಾಮ ಇದು ಅನಿಸುತ್ತೆ. ಅಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ತುಂಬ ಚೆನ್ನಾಗಿದೆ. ನಮ್ಮೂರಲ್ಲಿ ಓಡಾಡೋದಕ್ಕೆ ಗಾಡಿ ಓಡಾಡೋದಕ್ಕೆ ಇದು ಬಿಡೋದಿಲ್ಲ, ಜಸ್ಟ್ ನಾವು ಹೋಗ್ಬೋದು. ಬಿಕಾಸ್ ಯಾಕಂದರೆ ಅದು ಕಟ್ಟಾಗ್ಬಿಟ್ಟಿದೆ ತುಂಬ. ಇಲ್ಲಿ ಏನೂ ಕಟ್ಟಾಗಿಲ್ಲ, ತುಂಬ ಚೆನ್ನಾಗಿದೆ. ಸೇಮ್ ನಮ್ಮ ಊರ ಥರನೇ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಮತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಆಲ್ಮೋಸ್ಟ್ 6 ಕಾಲಾಗ್ಬಿಟ್ಟಿದೆ ಟೈಮು. ನಾವು ಇಲ್ಲಿಂದ ಊರಿಗೆ ಹೋಗೋಷ್ಟರೊಳಗೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಡ ಅಂತ ಹೇಳಿ ನಮ್ಮೂರಿಗೆ ಹೋಗೋದು ಬೇಡ, ನಮ್ಮ ಅತ್ತೆ ಮನೆ ಇಲ್ಲೇ ಹತ್ರ ಇರೋದು. ಸೊ ಅದಕ್ಕೆ ಹೋಗಬೇಡ ಅಂತ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓ ಇಯರಿಂಗೇ ಬಿದ್ದೋಗಿದೆ. ಕಾಲ್ ಮಾಡ್ಕೊಂಬಿಟ್ಟಿದ್ದೀನಿ, ಎಲ್ಲರೂ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ರೀಚ್ ಆದ್ವಿ ಮೈಸೂರಿಗೆ. ಈಗ ಕೆಲ್ಸಕ್ಕೆ ಹೋಗಬೇಕು, ಟೈಮ್ ಆಗಿಬಿಟ್ಟಿದೆ. ಅದಕ್ಕೆ ಮನೆ ಹತ್ರ ಬಂದಿದ್ದೋ, ಅವ್ಳದು ಯೂನಿಫಾರ್ಮ್ ಇಲ್ಲ ಇತ್ತು, ಸೊ ತೊಗೊಂಡೋಗೋಣ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಏನಾದರೂ ಇನ್ನೂ ಇಂಪ್ರೂವ್ಮೆಂಟ್ ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಅಂತ ಹೇಳ್ತೀನಿ. ಇದು ನನ್ನ ಪುಟ್ಟ ರಿಕ್ವೆಸ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.